ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ ಏನು ಮಾಡ್ತಿದಾರೆಲ್ಲ. ಹಾಯ್ ಮಾಡು ಪ್ರಣೀತಾ. ಹಾಯ್. ಡೂರಿ ಡೂರಿ ಡಮ್ ಡಮ್ ಡೂರಿ ಡೂರಿ ಡಮ್ ಡೂರಿ ಡೂರಿ ಡಮ್ ಡಮ್ ಡೂರಿ ಡೂರಿ ಡಮ್. ಹಾಯ್ 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 ಮಾಡು. ಕಿಸ್ ಮಾಡ್ದು. ವೆರಿ ಗುಡ್. ಪಾಪು ಪಾರ್ಕಲ್ಲಿ ಆಟ ಆಡಬೇಕು ಅಂತ ಕೇಳ್ತಾ ಇದ್ರು ಮಕ್ಕಳು. ಸೊ ಇವಾಗ ಪಾರ್ಕಿಗೆ ಕರ್ಕೊಂಡ್ಬಂದಿದ್ದೀನಿ. ಅದಕ್ಕೆ ಆಟ ಆಡ್ತಾ ಇದ್ದಾರೆ. ಹೋಗು ಸಿಕ್ಕ ಕುಡಿಯಾ. ಬಾ 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 ಬಾ. ಸೊಯ್. ಪಾಪು ಡಕ್ ಡಕ್. ಅಲ್ಲಿ ಅಲ್ಲಿ ಡಕ್ ಮೇಲೆ ಡಕ್ ಮೇಲೆ. ಇವಾಗ ನೀ ಕುತ್ಕೋ. ಹಾಂ, ನೀ ಕುತ್ಕೋ ಅಲ್ಲಿ. ಓಕೆ. ಏ ಭಾರತ ಫುಲ್ಲು ಖುಷಿಯಾಗಿದ್ದಾನೆ. ಎಲ್ಲ ಥರ ಆಟ ಆಡೋದು, ಅಲ್ಲೂ ಓಡು ಇಲ್ಲೂ ಓಡು ಅಂತ. ಜೋಕಾಲಿ ಬಿಟ್ಟು ಎದ್ದೇಳಕ್ಕೆ ರೆಡಿ ಇಲ್ಲ. ಇಬ್ಬರು ತುಂಬ ಖುಷಿಯಾಗಿ ಆಟ ಆಡಿದರು. ತುಂಬ ಹೊತ್ತು ಆಟ ಆಡಿದರು. 1 hour ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನಿಸುತ್ತೆ ನಾವು. ಸೊ ಅಲ್ಲಿಂದ ಎಲ್ಲ ಆಟ ಗೀಟ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ಹೋಟ್ಲಿಗೆ ಹೋದ್ವಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಏನು ಯಾವುದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳಕ್ಕಾಗಲಿಲ್ಲ ಫ್ರೆಂಡ್ಸ್. ಸೊ ಎಲ್ಲ ನಾವು ದೋಸೆ ಅದು ಇದೆಲ್ಲ ತಿಂದ್ಕೊಂಡು ಎಲ್ಲರೂ ಸೇರಿ ಮನೆಗೆ ಬಂದ್ವಿ. ಸೊ ಪಾರ್ಕಿಂದ ಬಂದ್ವಿ ಫ್ರೆಂಡ್ಸ್. ಪಾರ್ಕಲ್ಲಿ ಮಕ್ಕಳು ಆಟ ಆಡಬೇಕಂತ ಇದು ಮಾಡ್ತಾಯಿದ್ರು. ಪಾರ್ಕಲ್ಲೆಲ್ಲ ಆಟ ಆಡಿಕೊಂಡು ಹಾಗೆ ಬ್ರೇಕ್ಫಾಸ್ಟು ಅಲ್ಲಿ ಹೊರಗಡೆನೇ ಆಯಿತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ. ಇವತ್ತು ಪ್ರಣೀತಾಗೆ ಎಕ್ಸಾಮ್ ಇದೆ. ಏನು ಗೊತ್ತಾ, ಇದು ಸ್ಕೂಲ್ ಲೆವೆಲಲ್ಲಿ 100 ಕಾಂಪಿಟೇಷನಲ್ಲಿ ಪಾಸ್ ಆಗಿದ್ದಾಳೆ. ಅದು ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ಲು. ಸೊ ಆ ಎಕ್ಸಾಮ್ ಇದೆ ಇವತ್ತು. ಅದೇ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗಿದ್ದಾರೆ. ಮಧ್ಯಾಹ್ನ ಓನ್ಲಿ 1/2 hour ಎಕ್ಸಾಮ್ ಅಂತೆ. ಅದು 1 o'clock ಎಕ್ಸಾಮ್ ಇರೋದು, 1 to 1:30ಗೆ. ಸೊ ಮುಗಿಸ್ಕೊಂಡು ಬರ್ತಾರೆ. ನಾನು ಲಂಚ್ ಪ್ರಿಪೇರ್ ಮಾಡಬೇಕು ಇವಾಗ. ಇವತ್ತು ಸಿಂಪಲ್ಲಾಗಿ ರೈಸು, ಮಜ್ಜಿಗೆ ಸಾಂಬಾರು ಮಾಡ್ತಾರೆ ನಮ್ಮ ಕಡೆ, ಬಿಜಾಪುರ ಕಡೆ, ಬಾಗೇವಾಡಿ ಕಡೆ ಎಲ್ಲ. ಸೊ ಆ ಸಾಂಬಾರು ಮಾಡೋಣ ಅಂತ ಅನ್ಕೊಂಡಿದ್ರೆ ಬರೀ ಬೇಳೆ ಸಾರು, ತರಕಾರಿ ಸಾರೆಲ್ಲ ತಿಂದು ಬೇಜಾರಾಗ್ಬಿಟ್ಟಿದೆ. ಅದು ಮಾಡಿಬಿಟ್ಟು ಇವತ್ತು ಕ್ಯಾಬೇಜ್ ಪಕೋಡ. ಪ್ರಣೀತಾ ಹೇಳಿದಾಳೆ ಏನಾದ್ರು ಒಂದು ಪಕೋಡ ಬೋಂಡನೋ ಏನಾದ್ರು ಒಂದು ಮಾಡಮ್ಮ ಅಂತ ಹೇಳಿದ್ಲು. ಸೊ ಕ್ಯಾಬೇಜ್ ಇದೆ, ಕ್ಯಾಬೇಜ್ ಪಕೋಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇವತ್ತು ಪಕೋಡ ಮಾಡ್ತಾಯಿದ್ದೀನಿ. ಇದರಿಂದ ಗೊತ್ತಾ, ಕ್ಯಾಬೇಜ್ ಪಕೋಡ ಮಾಡ್ತಾಯಿದ್ದೀನಿ. ಸೊ ಕ್ಯಾಬೇಜ್ ಪಕೋಡಗೆ ಏನೇನು ಬೇಕು ಅಂದರೆ, ಕ್ಯಾಬೇಜ್ ಪಕೋಡ ಮಾಡೋದಕ್ಕೆ ಫಸ್ಟು ಕ್ಯಾಬೇಜ್ ತೊಗೊಳ್ಬೇಕು. ಈ ಥರ ಉದ್ದದಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚ್ ಅಗಲ ಇರೋ ಥರ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿ ಚೆನ್ನಾಗಿ ಇದು ಎಲೆ ಥರ ಬಿಡಿಸ್ಬೇಕು. ಈ ಥರ
ಬಿಡಿಸಿ ಈಗ ಈ ಬೌಲ್ಗೆ ಹಾಕೊಳ್ಳೋಣ. ಆಮೇಲೆ ನಾನು ಈ ಕರಿಬೇವು ತೊಗೊಂಡಿದ್ದೀನಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ನಾನು ಒಂದು ಈರುಳ್ಳಿನ ಈ ಥರ ಉದ್ದುದ್ದಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ಇದು ಆಪ್ಷನಲ್ಲು, ನಾನು ಹಾಕೊತಾ ಇದ್ದೀನಿ. ಇದು ಹಾಕೋದು ಬೇಡ ಅನಿಸುತ್ತೆ ಇದೇನು ಕ್ಯಾಬೇಜ್ ಪಕೋಡಾಗೆ, ಬಟ್ ಯಾಕಂದ್ರೆ ನನಗೆ ಹಾಕ್ಬೇಕು ಅನಿಸ್ತದೆ. ಸ್ವಲ್ಪ ಕ್ಯಾಬೇಜ್ ಕಮ್ಮಿ ಇದೆ ನನ್ನ ಹತ್ರ, ಸೊ ಇದನ್ನು ಆ್ಯಡ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಡೋಣ. ಸೊ ನೆಕ್ಸ್ಟ್ ಇದಕ್ಕೆ ಅರಿಶಿನ ಪುಡಿ, ಒಂದು ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ ಅಷ್ಟು, ಸ್ವಲ್ಪ ಜೀರಿಗೆ, ಆಮೇಲೆ ಉಪ್ಪು ಹಾಕೋಣ. ಉಪ್ಪು ನೋಡಿಕೊಂಡು ಆಮೇಲೆ ಮತ್ತೆ ಹಾಕೋಣ ಬೇಕು ಅಂದರೆ. ಕಾಳು ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಕೈಲಿ ಥರ ಹಾಕ್ಕೊಂಡು ಹಿಂಗೆ ರಬ್ ಮಾಡಿ ಹಾಕಿದರೆ ಅದು ಘಮ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಕೈಯಲ್ಲಿ ರಬ್ ಮಾಡಿ ಹಾಕೋಬೇಕು. ನೆಕ್ಸ್ಟ್ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಭಾಗ್ಯಲಕ್ಷ್ಮಿದು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ನಮಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಾಕೋಬೇಕು. ಸಾಕು ಅನಿಸುತ್ತೆ ಇಷ್ಟು. ಇವಾಗ ಸ್ವಲ್ಪ ನೀರನ್ನು ನೋಡ್ಕೊಂಡು ಹಾಕ್ಬಿಡೋಣ. ಯಾಕಂದ್ರೆ ತುಂಬ ಇದು ನೀರು ಹಾಕಿ ನೀರು ಥರ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಅಷ್ಟೊಂದು ಕ್ರಿಸ್ಪಿಯಾಗಿ ಬರೋದಿಲ್ಲ. ಸೊ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ. ಉಪ್ಪು ಏನಾದ್ರು ಕಮ್ಮಿ ಇದ್ದರೆ ಮತ್ತು ಖಾರ ಕಮ್ಮಿ ಇದ್ದರೆ ನೀವು ಆ್ಯಡ್ ಮಾಡ್ಕೋಬೋದು. ಇದು ನನಗೆ ಸರಿಯಾಗಿದೆ, ಸೊ ನಾನೇನು ಆ್ಯಡ್ ಮಾಡ್ತಾಯಿಲ್ಲ. ಇದನ್ನು ಇಷ್ಟು ಮಾಡಿ ಒಂದು 5 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕಷ್ಟೆ. ಓಕೆನಾ? ನೆಕ್ಸ್ಟು ಇಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಂತ. ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾದಿರೋದು ಹೇಗೆ ಚೆಕ್ ಮಾಡಬೇಕು ಅಂದರೆ ಒಂದು ಚಿಕ್ಕ ಪೀಸ್ನ ಇದು ಎಣ್ಣೆಲಿ ಹಾಕಿದರೆ ಥಟ್ ಅಂತ ಅದು ಮೇಲೆ ಬರಬೇಕು. ನೋಡಿ ಈ ಥರ ಬರ್ತಾ ಇದೆಯಲ್ಲ, ಇವಾಗ ಎಣ್ಣೆ ಕರೆಕ್ಟಾಗಿ ಕಾದಿದೆ ಅಂತ ಅರ್ಥ. ಸೊ ಇವಾಗ ನಾವೇನು ಮಾಡೋಣ, ಈ ಕ್ಯಾಬೇಜನ್ನು ಒಂದೊಂದಾಗಿ ಅದರಲ್ಲಿ ಬಿಟ್ಕೊಳ್ಳೋಣ. ಸೊ ನೋಡಿ ಎಲ್ಲ ಮೇಲೆ ಬರ್ತಾ ಇದೆ. ಸೊ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ.
ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನಾರ್ಮಲಾಗಿ ನಾವು ಮನೇಲಿ ಆಲೂಗಡ್ಡೆ ಬಜ್ಜಿ, ಈರುಳ್ಳಿ ಬಜ್ಜಿ, ಪಕೋಡ ಅಥವಾ ಸಬ್ಬಸಿಗೆ ಸೊಪ್ಪು ಹಾಕ್ಬಿಟ್ಟು ಬಜ್ಜಿ ಮಾಡೋದು, ಎಲ್ಲ ಈ ಥರ ಬೋಂಡಗಳು ಮಾಡೋದು ಆ ಥರ ಮಾಡ್ತಾ ಇರ್ತೀವಿ. ಬಟ್ ಇದು ಒಂಥರ ಡಿಫ್ರೆಂಟ್ ಆಗಿದೆ, ಡಿಫ್ರೆಂಟ್ ಟೇಸ್ಟು ಇರುತ್ತೆ ಬಾಯಲ್ಲಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಹಾಗೆ ನಾನು ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಈ ರೆಸಿಪಿನೂ ನಮ್ಮ ಮನೇಲಿ ವಾರಕ್ಕೊಂದ್ಸರಿನಾದರೂ ಇದ್ದೇ ಇರುತ್ತೆ. ಸೊ ನಾನಿಲ್ಲಿ ಯಾವುದೇ ಕಲರು ಅದು ಇದು ಏನೂ ಆ್ಯಡ್ ಮಾಡಿಲ್ಲ, ನ್ಯಾಚುರಲ್ ಕಲರ್ ನೋಡಿ ಹಿಂಗೆ ಬರ್ತಾ ಇದೆ. ಇದು ಫ್ರೈ ಆಗೋಕ್ಕೆ ತುಂಬ ಟೈಮ್ ಏನು ಬೇಡ, ಯಾಕೆಂದರೆ ತುಂಬ ತೆಳ್ಳಗೆ ನಾವು ಇದನ್ನು ಕಟ್ ಮಾಡ್ಕೊಂಡಿರ್ತೀವಲ್ವ, ಇದು ಎಳೆ ಎಳೆಯಾಗಿ ಬಂದಿರುತ್ತೆ. ಸೊ ಹಾಗಾಗಿ ತುಂಬ ಟೈಮ್ ಏನು ಬೇಡ ಇದಕ್ಕೆ. ಸೊ ಇವಾಗ ಇದು ರೆಡಿಯಾಗಿದೆ. ಈ ಸ್ಪೂನಿಂದ ಆಗಲ್ಲ ಅನ್ಸುತ್ತೆ, ನಾನು ಬೇರೆ ಸ್ಪೂನ್ ತಗೊಳ್ತೀನಿ. ಏನಪ್ಪ ಏನಾಯ್ತು? ಪಕೋಡ ತಿಂತೀಯಾ? ಪಕೋಡ ತಿಂತೀಯಾ? ಅಮ್ಮ ಅಕ್ಕ ಎತ್ಕೋಬೇಕಾ? ಅಕ್ಕ ಅಕ್ಕ ಮಮ್ಮಮ್ 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 ಇನ್ನೊಂಚೂರು ಸೀದೋಗ್ಬಿಡುತ್ತೇನೋ ಅಂತ, ಯಾಕಂದರೆ ತುಂಬ ತೆಳ್ಳಗಿದೆ ಅಲ್ವಾ, ತುಂಬ ಬ್ರೌನ್ ಆಗಿಬಿಟ್ರೆ ಒಂಥರ ಸೀದೋಗಿರೋ ವಾಸನೆ ಬರ್ತೇನೆ ಅಂತ. ಆಗಿದೆ, ಇವಾಗ ರೆಡಿ ಆಗಿದೆ, ಇದು ಚೆನ್ನಾಗಿದೆ. ಸೊ ನೋಡಿ ಈ ಥರ ಕಾಣಿಸ್ತಾ ಇದೆ. ಸೊ ಇದು ಇನ್ನೊಂದು ರೌಂಡ್ ಆಗುತ್ತೆ, ಹಾಕ್ಬಿಡೋಣ. ಕೈಗೆ ಎಣ್ಣೆ ಸಿಡಿಯುತ್ತೆ ಫ್ರೆಂಡ್ಸ್, ನೋಡಿ ಹುಷಾರಾಗಿ ಹಾಕ್ಕೊಳ್ಬೇಕು. ನನಗೆ ಜಸ್ಟ್ ಮಿಸ್ ಇವಾಗ. ಪಪ್ಪ ಫೋನ್ ಮಾಡಿ, ಇನ್ನೂ ಬರಲೇ ಇಲ್ಲ, ಇನ್ನೂ ಬರಲೇ ಇಲ್ವಲ್ಲ, ಫೋನ್ ಮಾಡು, ಯಾಕೆ ಲೇಟ್ ಅಂತ. ಹಾಂ ಸೊ ಹಿಟ್ಟೆಲ್ಲ ಖಾಲಿ ಆಯಿತು. ಬರಲ್ಲ ಎಕ್ಸಾಮ್ ಮುಗಿಸಿ ಆಯ್ತಾ? ಎಕ್ಸಾಮು ಹೇಗಾಯಿತು? ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಹಾಂ ಚೆನ್ನಾಗಿತ್ತಾ? ಹೆಂಗಾಯ್ತು ಎಕ್ಸಾಮು? ಎಕ್ಸಾಮ್ ಚೆನ್ನಾಗಾಯಿತು. ಏನು ಎಕ್ಸಾಮ್ ಇತ್ತು? ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್. ಚೆನ್ನಾಗಿ ಮಾಡಿದ್ಯಾ? ಟೈಮಿಂಗ್ಸ್ ಕೊಟ್ಟಿದ್ರಾ? ಎಷ್ಟು ಅವರು? 30 minutes. 30 minutes. ಏನು ಕೊಟ್ಟಿದ್ರು ಎಕ್ಸಾಮಲ್ಲಿ? ಹ್ಯಾಂಡ್ ರೈಟಿಂಗ್ 3 pages ಇತ್ತು. 3 ಪೇಜ್ ಬರೀಬೇಕಾ? ಅರ್ಧ ಗಂಟೆಯಲ್ಲಿ ಬರೆದಿಯಾ? ಲೈನ್ಸ್ ಕೊಟ್ಟಿದ್ರಾ? ಕೊಟ್ಟಿದ್ರ ಲೈನ್ಸ್? ಹೆಂಗೆ ಬರೆದೆ ಹ್ಯಾಂಡ್ ರೈಟಿಂಗು? ಚೆನ್ನಾಗಿ ಬರ್ದೆ. ಚೆನ್ನಾಗಿ ಬರೆದಿಯಾ? ಯಾವ ಲೆವೆಲ್ ಎಕ್ಸಾಮ್ ಕಾಂಪಿಟೇಷನ್ ಇದು? ಹ್ಯಾಂಡ್ ರೈಟಿಂಗ್. ಹ್ಯಾಂಡ್ ರೈಟಿಂಗ್ ಹೌದು. ಕಾಂಪಿಟೇಷನ್ ಯಾವುದು ಅಂದರೆ ಹ್ಯಾಂಡ್ ರೈಟಿಂಗ್. ಯಾವ ಲೆವೆಲ್ದು? ಲೆವೆಲ್ ಯಾವುದು? ನ್ಯಾಷನಲ್ ಲೆವೆಲ್. ಸ್ಕೂಲ್ ಲೆವೆಲಲ್ಲಿ ಆಗಿತ್ತು. ನೆಕ್ಸ್ಟ್ ಯಾವ ಲೆವೆಲ್ಗೆ ಹೋಗಿದ್ದೆ ನೀನು?
ನ್ಯಾಷನಲ್ ಲೆವೆಲ್ಗೆ ಹೋಗ್ಬಿಟ್ಟು ಬಂದೆ. ಕಪ್ ನಿಂಗೆ ಬರುತ್ತಾ? ಫಸ್ಟ್ ಪ್ರೈಸ್ ನಿಂಗೆನಾ? ಓಕೆ, ನಾನು ಎಕ್ಸಾಮ್ ಬರ್ತಾಳೆ ಅಂತ ನಿಂಗೋಸ್ಕರ ನೋಡಿಲಿ ಪಕೋಡ ಮಾಡ್ತಾ ಇದ್ದೀನಿ. ನೀನು ನೋಡಿ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಫೋಟೋ ತೆಗಿದೆಯಾ? ಫೋಟೋ ತೆಗಿಲ್ಲ ಹೇಳ್ಬೇಕು ನೋಡಿ. ಬೇಕಾ ಪಾಪು? ತಗೋ ನಿನಗೂ ಬೇಕಾ? ತಗೋ ತಿಂದ್ಬಿಟ್ಟು ಹೇಳಿ ಹೆಂಗೆ ನೋಡೋಣ. ಇಲ್ಲೇ ಹೇಳು. ಚೆನ್ನಾಗಿ ತಿಂದ್ಬಿಟ್ಟು ಎಲ್ಲ ಆಗಿ ಚೆನ್ನಾಗಿದೆಯಾ? ಓಕೆ, ಏನಿದು ಕ್ಯಾಬೇಜ್ ಪಕೋಡ ರೆಡಿ ಆಗಿದೆ. ಇವಾಗ ಬ್ಯಾಟಿಂಗ್ ಒಂದೇ ಶುರು ನಮ್ಮ ಮನೆಯಲ್ಲಿ. ಏನಿಲ್ಲ, ಸಿಂಪಲ್ ಅಡುಗೆ, ತುಂಬ ರೈಸು, ಮಜ್ಜಿಗೆ ಸಾಂಬಾರು, ಕ್ಯಾಬೇಜ್ ಪಕೋಡ ಅಷ್ಟೇ. ಬನ್ನಿ ಬ್ಯಾಟಿಂಗ್ ಮಾಡೋಣ. ಮಾಡೋದ ಊಟ? ತುಂಬ ದಿನ ಆಗಿತ್ತಲ್ಲ ಮಾಡಿ. ಸೊ ಇದ್ರ ಜೊತೆ ಪಕೋಡ. ತಗೋ ಊಟ ಮಾಡಿ. ಹಾಂ, ಪ್ರಣೀತನ ಡಾನ್ಸ್ ಕ್ಲಾಸ್ ಬಿಡೋಕ್ಕೆ ನಾನು, ಪಾರ್ಥ, ಅವ್ರ ಪಪ್ಪ ಎಲ್ಲ ಹೋಗ್ತಾ ಇದೀವಿ ಇವತ್ತು. ಪ್ರಣೀತ ಸರಿ ಕುತ್ಕೋಬೇಕು ಪ್ರಣೀತ, ಸುಮ್ಮನೆ ಕಾಲ್ ಮೇಲೆ ಇಟ್ಕೊಳ್ಳೋದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಗಾಡಿ ಓಡ್ಸಕ್ ಬರಲ್ಲ ಅಂತ ಹೇಳ್ತಾ ಇದ್ರ? ಇವಾಗ ಬರ್ತಾ ಇದೀಯಾ? ಪಾರ್ಥ 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 ಎಲ್ಲ ಹೋಗ್ತಾ ಇದೀಯಾ? ಎಲ್ಲ ಹೋಗ್ತಾ ಇದೀಯಾ? ಅಕ್ಕ ಕ್ಲಾಸ್ ಬಿಡಕ್ಕ? ಹೌದಾ? ಬಾ ಬೇಗ, ಟೈಮ್ ಆಗಿದೆ. ಮ್ಯಾಮ್ ಬೇರೆ ಬೈತಾರೆ. ಫಾಸ್ಟ್ ಅವನು ಅಲ್ಲೇ ಇರಲಿ. ಬಂದೆ ನಾ, ಒಂದು ನಿಮಿಷ ಅವಳು ಬಿಟ್ಬಿಟ್ಟು ಬಂದ್ಬಿಡ್ತೀನಿ ಇರಪ್ಪ. ಬೈತಾರೆ ಇಲ್ಲ ಅಂದರೆ. ವೇಲ್ ಇದು ಮಾಡ್ಕೊ. ಅವ್ರ ಮ್ಯಾಮ್ ಒಂದು 5 ನಿಮಿಷ ಲೇಟ್ ಆಗಿ ಬೈತಾರೆ, ಕರೆಕ್ಟಾಗಿ ಬರಬೇಕು ಅಂತ ಹೇಳ್ತಾರೆ. ಅದು ತಪ್ಪಲ್ಲ. ಖಂಡಿತ ಡಾನ್ಸ್ ಕ್ಲಾಸ್ ಎಲ್ಲ ಆಯಿತು, ಕರ್ಕೊಂಡು ಬಂದ್ವಿ ವಾಪಸ್ ಹೋಗೋಣ. ಈಗ ನಮ್ಮ ನಡಿಗೆ ಡಿಮಾರ್ಟ್ ಕಡೆಗೆ. ಸೊ ಏನೋ ತೊಗೋಬೇಕಾಗಿತ್ತು, ಅದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಏನಂತೆ? ಯಾಕೆ ಡಿಮಾರ್ಟ್ ಹೋಗ್ತಾ ಇದೀವಿ ಅಂತನಾ? ಡಿಮಾರ್ಟ್ಗೆ ಹೋಗಿರೋ ಉದ್ದೇಶ ಏನಂತಂದರೆ, ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಫಂಕ್ಷನ್ ಇದೆ. ಸೊ ಹುಡುಗಿದೊಂದು ಫಂಕ್ಷನ್ನು. ಸೊ ಅದಕ್ಕೋಸ್ಕರ ಡ್ರೆಸ್ ತೊಗೊಳ್ಬೇಕಾಗಿತ್ತು. ಅದಕ್ಕೆ ನಾನು ಡಿಮಾರ್ಟ್ಗೆ ಹೋದೆ. ಯಾಕೆಂದರೆ ನಿಯರ್ ಬೈ ಅಲ್ಲೇ ಹತ್ತಿರ ಆಗ್ತಾಯಿತ್ತು ನಮಗೆ. ಅದಕ್ಕೋಸ್ಕರ ನಾನು ಡಿಮಾರ್ಟ್ಗೆ ಹೋಗಿದ್ದು. ಸೊ ಡ್ರೆಸ್ ಎಲ್ಲ ತೊಗೊಂಡ್ವಿ. ಯಾವ್ದು ತೊಗೊಂಡೆ ಅಂತ ನಿಮಗೆಲ್ಲ ಅಲ್ಲಿ ತೋರ್ಸೋಕ್ಕಾಗಲಿಲ್ಲ ನನಗೆ. ಸೊ ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದ್ವಿ ನಾವು. ವೆರಿ ನೈಸ್. ಬಿಡು, ಆಯ್ತು ಸಾಕು. ಓಕೆ, ನೋಡಿದ್ರಲ್ಲ ಇವತ್ತಿನ ವ್ಲಾಗು ತುಂಬ ಫಾಸ್ಟಾಗಿ ಹೋಯಿತು. ಪಾರ್ಕ್ ಹೋಗು, ಡಾನ್ಸ್ ಕ್ಲಾಸ್ ಹೋಗು, ಎಕ್ಸಾಮ್ ಹೋಗು ಅಂತ. ಸೊ ಫ್ರೆಂಡ್ಸ್, ಹೀಗಿತ್ತು ನಮ್ಮ ಇವತ್ತಿನ ದಿನ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ಗೆ, ಫ್ಯಾಮ್ಲಿಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಬಾಯ್.